ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಂತಹ ವೀರಪ್ಪ ಮೊಯ್ಲಿ ಅವರು ಯೂ ಟರ್ನ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಬದಲಿಸಿ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಆಗ್ತೀರಿ ಅಂತ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹೇಳಿಲ್ಲ. ಒಂದಲ್ಲ ಒಂದು ದಿನ ಸಿಎಂ ಆಗ್ತೀರಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಸಿಎಂ ಯಾರಾಗಬೇಕು ಅನ್ನುವಂತ ಚರ್ಚೆ ಬೇಡ ಅನ್ನೋ ಕಾರಣಕ್ಕೆ ಈ ಮಾತನ್ನ ಹೇಳಿದ್ದೀನಿ. ವೀರಪ್ಪ ಮೊಯ್ಲಿ ಅವರು ತಮ್ಮ ಮಾತಿಗೆ ಕೊಡ್ತಾ ಇರುವಂತಹ ಸಮರ್ಥನೆ ಇದು. ಸಿದ್ದರಾಮಯ್ಯ ಸಿಎಂ ಮಾಡುವಾಗ ಗೊಂದಲ ಸೃಷ್ಟಿಯಾಗಿತ್ತು. ಅಧಿಕಾರ ಹಂಚಿಕೆ ಗೊಂದಲದಿಂದಲೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಬಿಟ್ಟು ಬೇರೆಯವರನ್ನ ಸಿಎಂ ಮಾಡಿದ್ರೆ ಡಿಕೆ ಶಿವಕುಮಾರ್ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿದ್ದೆ ಅಷ್ಟೇ ಅಂತ ಈಗ ವೀರಪ್ಪ ಮೊಯ್ಲಿ ಅವರು ತಮ್ಮ ಮಾತಿಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಕಳೆದ 48 ಗಂಟೆಗಳಲ್ಲಿ ವೀರಪ್ಪ ಮೊಯ್ಲಿ ಅವರು ಆಡಿರುವಂತಹ ಮಾತಿಗೆ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಕಾರ್ಕಳದಲ್ಲಿ ನಡೆದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ಆಡಿದಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಬಳಗದಿಂದ ಅವರ ಬೆಂಬಲಿಗರು ಈ ಮಾತುಗಳನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ರೆ, ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರು ಈ ಮಾತಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಅನ್ನುವಂಥ ವಿಚಾರವಾಗಿ ಕೂಡ ಒಂದಷ್ಟು ಸಮರ್ಥನೆಯನ್ನು ಕೊಟ್ಟಿದ್ರು. ಇವತ್ತು ವೀರಪ್ಪ ಮೊಯ್ಲಿ ಅವರು ಆಡಿರುವಂತಹ ಈ ಮಾತು ಸ್ವತಃ ಅವರೇ ಆ ಮಾತಿಗೆ ಯೂಟರ್ನ್ ಅನ್ನು ತಗೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಬದಲಿಸಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿಲ್ಲ ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಇತ್ತೀಚೆಗೆ ಕೊಟ್ಟಿರತಕ್ಕಂಥ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕಾರಣವಾಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ರೀತಿಯಲ್ಲಿ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ ಕಾಂಗ್ರೆಸ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೂಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ವೀರಪ್ಪ ಮೊಯ್ಲಿ ಇದ್ದಾರೆ. ಸರ್, ಈಗ ತಾವು ಮೊನ್ನೆ ಕಾರ್ಕಳದಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆ ಏನಿದೆ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಕಾರಣ. ಯಾವ ಥಾಟ್ಸ್ ಅಡಿ ಹೇಳಿದೆ ಸರ್ ನೀವು? ನಾನು ಸ್ಪಷ್ಟವಾಗಿ ಅದನ್ನು ಹೇಳಿದ್ದೇನೆ. ಯಾಕಂತ ಹೇಳಿದರೆ ಅಲ್ಲಿ ದೊಡ್ಡ ಸಮಾವೇಶ, ಕಾಂಗ್ರೆಸ್ ವರ್ಕರ್ಸ್ ಇದ್ದು ಸಮಾವೇಶ ಇತ್ತು. ಅಲ್ಲಿ ಹೋಗುವಾಗ ನಿಜವಾಗಿ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕಾಂಗ್ರೆಸ್ ನಾಯಕರಾಗಿ ಮೂಡಿಕೊಂಡು ಬಂದಿದ್ದಾರೆ. ಮತ್ತು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಚುನಾವಣೆಯಲ್ಲೂ ಮಾಡಿದ್ದಾರೆ, ಅದಕ್ಕಿಂತ ಮೊದಲು ಮಾಡಿದ್ದಾರೆ, ಈಗಲೂ ಕೂಡ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದರ ಮೆಚ್ಚುಗೆ ನನಗೆ ಮಾತ್ರ ಅಲ್ಲ, ನಮ್ಮ ಒಟ್ಟು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ರೀತಿಯಲ್ಲಿ ಆ ಸಭಾದಲ್ಲಿ ಅವರು ಇದ್ದದ್ರಿಂದ ನಾನು ಇಷ್ಟು ಸ್ಪಷ್ಟವಾಗಿ ಹೇಳಿದೆ. ಏನಂತ ಹೇಳಿದರೆ, ನೀವು ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗ್ತೀರಿ, ಆದರೆ ಈ ಸಾರ್ವಜನಿಕ ಚರ್ಚೆ ಬೇಕಾಗಿಲ್ಲ, ಅದಕ್ಕೆ ನಿಮಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಆಗ್ತದೆ ಅದು. ಆದ್ದರಿಂದ ನೀವು ಅದಕ್ಕೆ ಬೇಕಾ ಆತಂಕ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಒಂದು ಏನು ಚರ್ಚೆಗಳು ಆಗ್ತಾ ಇದೆ ಸಾರ್ವಜನಿಕ, ಇದಕ್ಕೆ ಮುಕ್ತಾಯವಾಗೋದು ಒಳ್ಳೆಯದು ಅಂತೇಳಿ ಆ ಅಭಿಪ್ರಾಯದಿಂದ ಹೇಳಿದೆ. ಮುಖ್ಯವಾಗಿ ಇದು ಸೆಟಲ್ ಸಬ್ಜೆಕ್ಟ್ ಅಂತೇಳಿ ನಿಮ್ಮ ಭಾಷಣದಲ್ಲಿ ಬರುತ್ತೆ. ಈ ಸೆಟಲ್ ಸಬ್ಜೆಕ್ಟ್ ಏನು ಸರ್? ಸೆಟಲ್ ಸಬ್ಜೆಕ್ಟ್ ಅಂದರೆ ಆ ಥರ ಸೆಟಲ್ ಸಬ್ಜೆಕ್ಟ್ ಅಂತೇಳಿ ನನ್ನ ಹೇಳಿದಂಥ ಅಭಿಪ್ರಾಯ ಏನಂತೇಳಿದರೆ, ಅವರು ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಆದ್ದರಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಇದೆ ಅವರಿಗೆ. ಅರ್ಥ ಆಯ್ತಲ್ಲ? ಅದು ಯಾವಾಗ ಆಗಬೇಕು ಅಂದರೆ ಸಿದ್ದರಾಮಯ್ಯನವರ ಬದಲಾವಣೆ ಮಾಡಬೇಕು ಅಂತೇಳಿ ಏನಲ್ಲ. ಆದರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರಜಾಪ್ರಭುತ್ವದ ಪರಂಪರೆ ಇದೆ. ಯಾರೇ ಮುಖ್ಯಮಂತ್ರಿ ಆಗಿಬಿದ್ದರೂ ಕೂಡ ಕೇಂದ್ರದ ವೀಕ್ಷಕರು ಬಂದು ನಮ್ಮ ಕಾಂಗ್ರೆಸ್ ಮುಖಂಡರ, ಮುಖ್ಯವಾಗಿ ಕಾಂಗ್ರೆಸ್ಸಿನ ಶಾಸಕರ ಅಭಿಪ್ರಾಯ ಪಡೆದು ಅದರ ಆಧಾರದ ಮೇಲೆ ಕೇಂದ್ರದ ವೀಕ್ಷಕರು ವರದಿ ಕೊಡ್ತಾರೆ. ಆ ಅಭಿಪ್ರಾಯದ ಮೇಲೆ ACC ನಿರ್ಣಯ ಮಾಡ್ತದೆ. ಅರ್ಥ ಆಯ್ತಲ್ಲ? ಈ ಪ್ರಕ್ರಿಯೆ ನಾನಿರುವಾಗಲೂ ಇಷ್ಟೇ. ಅವರು ಯಾರೋ ಆವಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರಿಗೆ ನಿಜವಾಗಿ ನನ್ನನ್ನು ಮಾಡಬೇಕು ಅಂತೇಳಿ ಅಭಿಪ್ರಾಯ ಇರಲಿಲ್ಲ. ಆದರೆ MLAಗಳು ಶಾಸಕರು, ಕಾಂಗ್ರೆಸ್ಸಿನ ಶಾಸಕರು 90% ನನಗೆ ಬೆಂಬಲ ಕೊಟ್ಟದ್ರಿಂದ, ಅದು ರೆಕಾರ್ಡ್ನಲ್ಲಿತ್ತು, ನನ್ನ ಹತ್ರ ದಾಖಲೆ ಇದೆ. 90% ನನಗೆ ಬೆಂಬಲ ಕೊಟ್ಟ ಕಾರಣ ಅನಿವಾರ್ಯವಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕಾದಂಥ ಪ್ರಸಂಗ ಬಂತು. ಅದೇ ರೀತಿಯಲ್ಲಿ ಒಂದು 80ರ ದಶಕದಲ್ಲಿ ಮೆಜಾರಿಟಿ ಕಾಂಗ್ರೆಸ್ಸಿನ MLAಗಳು ನನ್ನನ್ನು ಮಾಡಬೇಕು ಅಂತೇಳಿ ಅಭಿಪ್ರಾಯ ಬಂದ್ರೂ
ಆವಾಗ ಕೇಂದ್ರದ ನಾಯಕರ ಒಂದು ಆಶಯದ ಮೇಲೆ ಆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇಲ್ಲಿ ಮುಖ್ಯಮಂತ್ರಿ ಮಾಡಿದರು. ಅದಕ್ಕೂ ನಾನು ಆಕ್ಷೇಪಣೆ ಮಾಡಲಿಲ್ಲ, ನಾನೇ ಪ್ರಪೋಸ್ ಮಾಡಿದ್ದೆ. ಆದ್ದರಿಂದ ಇದು ಪ್ರಕ್ರಿಯೆಗಳು. ಆದ್ದರಿಂದ ಯಾರಾದರೂ ಒಬ್ಬ ಶಿಕ್ಷಕ ಅಥವಾ ಯಾರಾದರೂ ಮುಖಂಡರು ಇಂಥವರನ್ನೇ ACC ಅಧ್ಯಕ್ಷರು ಕೂಡ ಮಾಡೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಏನಂದ್ರೆ ನನಗೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಕ್ರಿಯೆಗಳಿವೆ. ನಾನು ಹೇಳಿದ್ದು ಇಷ್ಟೇ, ಈ ಚರ್ಚೆಗಳು ಇವತ್ತು ಸಾರ್ವಜನಿಕವಾಗಿ ಆಗಬೇಕಾದ ಅಗತ್ಯ ಇಲ್ಲ, ಗೊಂದಲ ಆಗಬಾರ್ದು. ಆ ಕಾರಣದಿಂದ ನೀವು ಆತಂಕ ಪಡಬೇಕಾಗಿ ಆಗಿಲ್ಲ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅಂದರೆ ಈಗಲೇ ಮಾಡಬೇಕು ಅಂತೇಳಿ ನಾನು ಅರ್ಥದಲ್ಲಿ ಹೇಳಿದ್ದಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ಸರ್, ಈ ರಾಜ್ಯ ರಾಜಕಾರಣದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ನಾಳೆನೋ ಅಥವಾ ಇನ್ಯಾವತ್ತೋ ಆಗಬೇಕು ಅನ್ನೋದು ಒಂದು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಕಂಟಿನ್ಯೂ ಆಗಲಿ ಅಂತಕ್ಕಂಥ ಕೆಲವರು, ಈ ರೀತಿಯ ಭಿನ್ನ ಅಭಿಪ್ರಾಯ ವ್ಯಕ್ತವಾಗ್ತಿರೋದ್ರ ಬಗ್ಗೆ ನಿಮ್ಮ ಒಟ್ಟಾರೆ? ಅದು ಸಿದ್ದರಾಮಯ್ಯನವರು ಆಯ್ಕೆ ಆಗುವಾಗಲೇ ಒಂದು ಸುದ್ದಿ ಬರ್ತಾ ಇತ್ತು. ಏನಂತ ಹೇಳಿದರೆ ಇಷ್ಟೇ ಅವಧಿಗೆ ಇರಬೇಕು ಮತ್ತು ಬದಲಾವಣೆ ಆಗಬೇಕು ಅಂತ. ಅಲ್ಲಿ ಪ್ರಾರಂಭ ಆದದ್ದು ಗೊಂದಲ ಅಲ್ಲಿಂದಲೇ ಅರ್ಥ ಆಯ್ತಲ್ಲ. ಆ ಗೊಂದಲ ಆಗಲೇ ಆಗಿತ್ತು ಚರ್ಚೆ. ನಾನು ಅದಕ್ಕೆ ಕಾರಣೀಭೂತನಲ್ಲ. ಆದರೆ ಅದು ಈ ಗೊಂದಲ ಪರಿಹಾರ ಆಗಬೇಕು ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟದ್ದು ನಾನು. ಏನಂತ ಹೇಳಿದರೆ ಆತಂಕ ನೀವು ಮಾಡಬೇಕಾಗಿಲ್ಲ, ನಿಮಗೆ ಆ ಯೋಗ್ಯತೆ ಇದೆ ಮತ್ತು ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ನಾಯಕತ್ವ ತೆಗೆದುಕೊಂಡು ಕೆಲಸ ಮಾಡಿದ್ದೀರಿ. ಆದ್ದರಿಂದ ನೀವು ನಿಮ್ಮನ್ನು ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿದ್ದರೆ ಅದು ನಿಮ್ಮನ್ನೇ ಮಾಡಬೇಕೇ ಹೊರತು ಬೇರೆಯವರನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈ ಅರ್ಥದಲ್ಲಿ ಹೇಳಿದ್ದು. ಅದರಿಂದ ಇದು ಸಿದ್ದರಾಮಯ್ಯ ಕಿತ್ತು ಇವರನ್ನು ಹಾಕಬೇಕು ಅಂತೇಳಿ ಉದ್ದೇಶ ನಂದು ಅಲ್ಲೇ ಇಲ್ಲ. ಆದರೆ ಇದಕ್ಕೆ ಪ್ರಕ್ರಿಯೆ ಇದೆ. ಅದಕ್ಕೆ MLAಗಳ ಸಮಾಲೋಚನೆ ಮಾಡಬೇಕು, ವೀಕ್ಷಕರು ಬರಬೇಕು, ಆಮೇಲೆ ಆ ವರದಿ ಹೋಗಬೇಕು ACCಗೆ. ಅದರ ಆಧಾರದ ಮೇಲೆ ಮಾಡ್ತಾರೆ ಹೊರತು ಒಬ್ಬರು ಯಾರೇ ಒಬ್ಬ ನಾಯಕ ಕೇಂದ್ರದಲ್ಲಿ ಆಗಲ್ಲ. ಅದು ACC ಪ್ರೆಸಿಡೆಂಟ್ ಸೇರಿ ಅವರ ಅಭಿಪ್ರಾಯದಲ್ಲಿ ಆಗೋದಿಲ್ಲ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.